ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಕ್ಯಾರೆಟಲ್ಲಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿನೂ ಕೂಡ ಹೌದು, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಕ್ಯಾರೆಟನ್ನು ಕ್ಲೀನಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಈ ರೀತಿ ರೌಂಡಾಗಲಿ ಅಥವಾ ಸಣ್ಣದಾಗಲಿ ನೀವು ಹೇಗೆ ಬೇಕೋ ಹಾಗೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಅದನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಬೇಯಿಸ್ಕೋಬೇಕು. ನೀವು ಹಾಗೇ ಬಾಯ್ಲ್ ಮಾಡಿಕೊಂಡ್ರು ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಈ ಸ್ವೀಟ್ ಮಾಡೋದಕ್ಕೆ, ಹಾಗಾಗಿ ಕುಕ್ಕರಲ್ಲಿಗೆ ನಾನು ಹಾಕ್ಕೋತಾ ಇದ್ದೀನಿ. ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಹಚ್ಚಿ ಆ ಕುಕ್ಕರ್ನ ಇಟ್ಕೋತೀನಿ. ಅದು ಕುಕ್ಕರಲ್ಲಿ ಕ್ಯಾರೆಟ್ ಬೇಯೋದ್ರೊಳಗೆ ನಾನು ಈ ಕಡೇಲಿ ಒಂದು ಪಾತ್ರೆ ತೊಗೊಂಡು ಹಾಲನ್ನು ಕಾಯೋಕ್ಕೆ ಇಟ್ಕೊಳ್ಳೋಣ. ಇವಾಗ ನೋಡಿ, ಒಂದು ಬೌಲ್ ಅಥವಾ ಬಾಣಲಿ ಆಗಲಿ ಯಾವುದರಲ್ಲಿ ನೀವು ಸ್ವೀಟ್ ಮಾಡ್ತೀರೋ ಅದರಲ್ಲಿ ಬೇಕಾದರೂ ನೀವು ಹಾಕ್ಕೋಬೋದು. ಇವಾಗ 1 ಲೀಟ್ರನ್ನು ಹಾಲನ್ನು ಹಾಕ್ಕೋತಾ ಇದ್ದೀನಿ, ಏಕೆಂದರೆ ಇದು ಹಾಲು ಚೆನ್ನಾಗಿ ಕಾಯಬೇಕು. ತಿಕ್ನೆಸ್ಸು ಬೇಕಾಗುತ್ತೆ, ಇದಕ್ಕೆ ತಿಕ್ನೆಸ್ಸಾಗಿ ಕಾಯಬೇಕು. ಮತ್ತು ಹಾಲು ಚೆನ್ನಾಗಿ ಕಾಯ್ದು ಗಟ್ಟಿಯಾದಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕಾಯ್ತಾ ಇದೆ. ಹೀಗೆ ಕಾಯೋದಕ್ಕೆ ಚೆನ್ನಾಗಿ ಬಿಡಬೇಕು. ಉಕ್ಕು ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ತೆಗೆದುಬಿಡಬಾರ್ದು. ಫಸ್ಟಿಗೆ ನಾವು ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಒಂದು ಮೀಡಿಯಮ್ ಉರಿಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಇವಾಗ ಇದಕ್ಕೆ ಹಾಲು ಚೆನ್ನಾಗಿ ಕಾಯ್ದಿದೆಯಲ್ವ, ಇವಾಗ ಇದಕ್ಕೆ ಸ್ವೀಟನ್ನು ಹಾಕ್ಕೋಬೇಕಾಗುತ್ತೆ. ನಿಮಗೆ ಸಕ್ಕರೆ ಎಷ್ಟು ಪ್ರಮಾಣದಲ್ಲಿ ಅಂದರೆ ನಿಮಗೆ, ಏಕೆಂದರೆ ಇದು ಕ್ಯಾರೆಟಿಗೆ ಸ್ವೀಟ್ ಮಾಡುವಾಗ ಅದಕ್ಕೆ ಬೇರೆ ಹಾಕ್ಕೋಬೇಕಾಗುತ್ತೆ, ಮತ್ತು ಹಾಲು ಕಾಯಿಸುವಾಗಲೂ ಸಪ್ರೇಟ್ ಹಾಕ್ಕೋಬೇಕಾಗುತ್ತೆ, ಒಟ್ಟಿಗೆ ಹಾಕ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಸಕ್ಕರೆ ಹಾಕ್ಬಿಟ್ಟು ಒಂದು ಮೀಡಿಯಮಲ್ಲಿ ಹಾಕಿದ್ದೀನಿ. ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಂತ ಒಂದು ಅಂದಾಜಲ್ಲಿ, ನಾನು ಸ್ವೀಟ್ ಒಂದು ನಾರ್ಮಲ್ ಆಗಿರಬೇಕು, ಹೆವಿ ಇರಬಾರ್ದು. ಹಾಗಾಗಿ ಅಷ್ಟನ್ನು ಹಾಕ್ಕೊಂಡು ಹಾಲನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಕ್ಯಾರೆಟು ಬೇಯಿಸಿದ್ನಲ್ವ ಅದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ನೀವಿಲ್ಲ ಅಂದರೆ ಹಾಗೆ ಸ್ಮ್ಯಾಶ್ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಜಾರ್ಗೆ ಹಾಕ್ಕೊಂಡು ಒಂದು ಸುತ್ತು ಸುಮ್ಮನೆ ರುಬ್ಕೊಬಿಟ್ರೆ ತುಂಬಾ ಎಸಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಜಾರ್ಗೆ ಹಾಕಿ ರುಬ್ಕೋತೀನಿ. ನೀರು ಹಾಕ್ಕೋಬಾರ್ದು, ಹಾಗೆಯೇ ರುಬ್ಕೋಬೇಕು. ಇಲ್ಲಿ ನಾನು ಒಂದು ಬೌಲ್ಗೆ ಒಂದು 2 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಾಲು ಕಾಯೋದಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ಅದು ಹಾಲು ಚೆನ್ನಾಗಿ ಕಾಯ್ದು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಈ ಕಸ್ಟರ್ಡ್ ಪೌಡರ್ ಕಲಸಿರೋದನ್ನ ಅದಕ್ಕೆ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಹೊತ್ತು ತಿರುಗಿಸ್ಕೋಬೇಕು, ಏಕೆಂದರೆ ಅದು ಹಾಲು ಸ್ವಲ್ಪ ಗಟ್ಟಿಯಾಗಬೇಕಲ್ವ. ಹಾಗಾಗಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಥಿಕ್ನೆಸ್ ಬರ್ತಾ ಇದೆ. ಈಗ ಇದು ಚೆನ್ನಾಗಿ ಕುದ್ದು ಎಲ್ಲ ಆದಮೇಲೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಬೇಕು ಹಾಲು, ಆವಾಗಲೇ ನಮಗೆ ಟೇಸ್ಟ್ ಬರೋದು. ಬಿಸಿದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ಒಂದು ಕಡೆ ಸೈಡ್ಗೆ ತಣ್ಣಗಾಗೋಕ್ಕೆ ಎತ್ತಿಟ್ಬಿಟ್ಟು ನಾನಿಲ್ಲಿ ಅದೇ ಒಲೆಗೆ ಒಂದು ಪ್ಯಾನ್ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಕ್ಯಾರೆಟ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ನೀರು ಹಾಕಂದಾಗೆ ನಾವು ಹಾಗೇ ಪೇಸ್ಟ್ ಮಾಡ್ಕೋಬೇಕು. ಏಕೆಂದರೆ ಬೆಂದಿರೋದ್ರಿಂದ ತುಂಬ ಸಾಫ್ಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ನೀವು ಆ ರೀತಿ ಬೇಯಿಸ್ಕೊಂಡು ರುಬ್ಬಲಿಲ್ಲ ಅಂದರೆ ಡೈರೆಕ್ಟು ಹಸಿದನ್ನೇ ರುಬ್ಬಿಬಿಟ್ಟು ನೀವು ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದ್ರೆ ಇನ್ನೂ ತುಂಬಾ ಬೇಗನೂ ಆಗುತ್ತೆ. ಅಂದರೆ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಲ್ವಾ, ಹಾಗಾಗಿ ನಾನು ಬೇಯಿಸ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಈ ರೀತಿ ಬೇಯಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಇದಕ್ಕೆ ಕ್ಯಾರೆಟ್ ಆಲ್ರೆಡಿ ಸ್ವೀಟ್ ಇದ್ದೇ ಇರುತ್ತೆ, ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ತೆಳುವಾಗುತ್ತೆ, ಏಕೆಂದರೆ ಸಕ್ಕರೆ ಹಾಕಿದಾಗ ತೆಳುವಾಗೇ ಆಗುತ್ತೆ. ಅದನ್ನು ಚೆನ್ನಾಗಿ ಸಕ್ಕರೆ ಮಿಕ್ಸ್ ಆದಮೇಲೆ ನೀವಿಲ್ಲಿ ರವೆನ, ಅಂದರೆ ನೀವು ಮಾಮೂಲಿ ಬಾಂಬೆ ರವೆ ಬರುತ್ತಲ್ಲ, ಅದನ್ನು ಇಲ್ಲಿ ನೀವು ಹಾಕ್ಕೋಬೇಕಾಗುತ್ತೆ. ಅಂದರೆ ಒಂದೇ ಸಲ ಹುಯ್ಕೊಂಬೇಡಿ, ನೋಡಿಕೊಂಡು ಅದ್ರ ತಿಕ್ನೆಸ್ಸು ಬರಬೇಕು, ಅಂದರೆ ಸ್ವಲ್ಪ ಗಟ್ಟಿಯಾಗಬೇಕಲ್ವ. ರವೆ ಬಂದು ಹಾಕಿದ ತಕ್ಷಣ ಹರಳಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಹರಳುತ್ತೆ. ಹಾಗಾಗಿ ಒಂದು ಇದರಲ್ಲಿ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿವಾಗ
ರವೆನ ಒಂದು ಮೀಡಿಯಮಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಹಾಲು ಪೌಡರ್ನ ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಇದು ಆಪ್ಷನ್ಸು, ಹಾಲು ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ರವೆ ಒಂದೇ ಸಾಕಾಗುತ್ತೆ. ಇವಾಗ ನೋಡಿ ರವೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಹರಳುತ್ತೆ, ಅಂದರೆ ಸ್ವಲ್ಪ ನೀರಿನಂಶ ಏನಿರುತ್ತೋ ಅದೆಲ್ಲ ಅದು ಹೀರ್ಕೊಂಡು ಸ್ವಲ್ಪ ಈ ರೀತಿ ಬರಬೇಕು. ಗಟ್ಟಿ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಕೋಬೇಕು. ಈ ರೀತಿ ಚೆನ್ನಾಗಿ, ಅಂದರೆ ಗಂಟೆಲ್ಲ ಇರಬಾರ್ದು, ಆ ರೀತಿ ನೀಟಾಗಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೋಬೇಕು ಲಾಸ್ಟಿಗೆ. ಇವಾಗೆಲ್ಲ ಇದಾಗಿದೆ ನೋಡಿ. ಈಗ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಅಂದರೆ ನಿಮಗೆ ಬೇಕು ಅಂದರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ. ಹಾಗಾಗಿ ಇಲ್ಲಿ ನಾನು 1 ಸ್ಪೂನ್ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ನಾನು ಇದನ್ನು ಉಂಡೆಗಳು ಮಾಡಬೇಕಲ್ವ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ತುಂಬ ಬಿಸಿ ಬಿಸಿ ಇದನ್ನು ಉಂಡೆ ಕಟ್ಟೋಕ್ಕಾಗಲ್ಲ. ಅದನ್ನು ಮಾಡಿಬಿಟ್ಟು ಒಂದು 5 ನಿಮಿಷ ಎತ್ತಿಟ್ಕೊಳ್ಳಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಈ ರೀತಿ ಕೈಗೆ ತುಪ್ಪ ಸವರ್ಕೊಂಡು, ಅಥವಾ ಹಾಗೆ ಅಂದರೆ ತುಪ್ಪ ಹಾಕಿರ್ತೀವಲ್ವ ಅದೇ ನೀವು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ, ಅದನ್ನು ಈ ರೀತಿ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಬಂದಿತ್ತು, ಟೇಸ್ಟು ಅಷ್ಟು ಚೆನ್ನಾಗಿತ್ತು, ತುಂಬ ರುಚಿಯಾಗಿರುತ್ತೆ. ಇವಾಗ ಅದನ್ನು ಹಾಗೇ ತಿನ್ಬೋದು, ಮಕ್ಕಳಿಗೆ ಅಷ್ಟು ಇಷ್ಟ ಆಗುತ್ತೆ. ಏಕೆಂದರೆ ಮಕ್ಕಳು ತಿನ್ನೋದಿಲ್ಲ, ಈ ರೀತಿ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ಟಾಗ ತಿಂತಾರೆ. ನೋಡಿ ಹಾಲು ತಣ್ಣಗಾಗಿದೆ. ನಾನಿವಾಗ ಒಂದು ಬೌಲ್ಗೆ ಇವಾಗ ಎತ್ತಿಟ್ಕೊಂಡಿದ್ದೀನಿ. ಆ ಉಂಡೆಗಳ್ನ ಮಾಡಿಟ್ಕೊಂಡಿದ್ದೀನಲ್ವ, ಅದನ್ನು ಈಗ ಸೇಮ್ ಜಾಮೂನ್ ಹೇಗೆ ಉಂಡೆ ಮಾಡ್ತೀವೋ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೀವು ಮಾಡ್ಕೋಬೋದು. ಇವಾಗ ಬೌಲ್ಗೆ ಹಾಕ್ಕೊಂಡು ಹಾಲನ್ನೆಲ್ಲ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಕಣ್ಣಿಗೆ ತುಂಬಾ ಒಳ್ಳೆಯದು ಕ್ಯಾರೆಟು, ಹಾಗಾಗಿ ನೀವು ಈ ರೀತಿ ಸ್ವೀಟು ಮಾಡ್ಕೋಬೋದು. ಅಂದರೆ ಶುಗರ್ ಏನು ಹೆವಿ ಹಾಕೋದು ಏನು ಬೇಡ, ಒಂದು ಮೀಡಿಯಮಾಗಿ ಹಾಕ್ಕೊಂಡ್ರೆ ಸಾಕು. ನಾನು ಮಾಡಿರೋ ಪರ್ಫೆಕ್ಟಾಗಿ ಬಂದಿತ್ತು, ಟೇಸ್ಟು ಸಖತ್ ಚೆನ್ನಾಗಿತ್ತು. ಇದಕ್ಕೆ ಈಗ ಹಾಲೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ, ಶುಂಠಿ ಪುಡಿ, ಜಾಯಿಕಾಯಿ ಪುಡಿ ಎಲ್ಲ ಹಾಕ್ಕೊಂಡೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಡೆದೇನು ಹೋಗಲ್ಲ ಅದು, ಏಕೆಂದರೆ ನಾವು ರವೆ ಹಾಕಿರೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬಂದಿರುತ್ತೆ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಜಾಸ್ತಿ ಹಾಕ್ಕೊಂಡ್ರೆ ನೀವು ಏನು ರಸಮಲೈ ತಿಂತೀರ ನೋಡಿ ಅದೇ ಟೇಸ್ಟ್ ಬರುತ್ತೆ, ಅದಕ್ಕೂ ಚೆನ್ನಾಗೇ ಇರುತ್ತೆ. ಇವಾಗ ಹಾಲಿನಲ್ಲಿ ನಾವು ರಸಮಲೈ ಹೆಂಗೆ ಮಾಡ್ತೀವೋ ಈ ರೀತಿ ನಾವು ಕ್ಯಾರೆಟಲ್ಲೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿತ್ತು, ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ, ಕಣ್ಣಿಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಲ್ವ ಕ್ಯಾರೆಟು. ಹಾಗಾಗಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.